ಇದು ಕೇವಲ ಒಂದು ಸೀರೆ ಅಲ್ಲ, ಇದು ಗೌರವ, ಇದು ಪರಂಪರೆ, ಇದು ಕರ್ನಾಟಕದ ರಾಜಮರ್ಯಾದೆಯ ಜೀವಂತ ಸಂಕೇತ. 1912 ಮೈಸೂರಿನ ಸಿಂಹಾಸನದಲ್ಲಿ ಕುಳಿತಿದ್ದ ಮಹಾನ್ ದೃಷ್ಟಿದಾನಿ ಮಹಾರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರ ಕನಸು ಒಂದೇ: ಭಾರತದಲ್ಲೇ ಅತ್ಯುತ್ತಮ ಗುಣಮಟ್ಟದ ರೇಷ್ಮೆಯನ್ನು ನಿರ್ಮಿಸಬೇಕು. ರಾಜಾಶ್ರಯದಲ್ಲಿ ರೇಷ್ಮೆ ಘಟಕ ಸ್ಥಾಪನೆಗೊಂಡಿತು. ವಿದೇಶಿ ತಂತ್ರಜ್ಞಾನ, ಸ್ಥಳೀಯ ನೇಯ್ಗಾರರ ಕೈಚಳಕ ಒಂದಾದಾಗ ಹುಟ್ಟಿತು ಮೈಸೂರ್ ಸಿಲ್ಕ್. ಪ್ರತಿ ನೂಲು ಶುದ್ಧ ಮಲ್ಬರಿ ರೇಷ್ಮೆ, ಪ್ರತಿ ನೇಯ್ಗೆ ಪೀಳಿಗೆಯ ಅನುಭವ, ಪ್ರತಿ ಜರಿ ಬಂಗಾರದ ಕಂಗೊಳ. ಗ್ರಾಮಗಳ ನೇಯ್ಗಾರರ ಪರಿಶ್ರಮ, ಕಾರ್ಮಿಕರ ನಿಷ್ಠೆ, ಗುಣಮಟ್ಟ ಪರಿಶೀಲನೆಯ ಕಠಿಣ ನಿಯಮಗಳು ಇವುಗಳೇ ಮೈಸೂರ್ ಸಿಲ್ಕನ್ನು ವಿಶ್ವಮಟ್ಟಕ್ಕೆ ಎತ್ತಿದವು. ವಿವಾಹಗಳಲ್ಲಿ, ಹಬ್ಬಗಳಲ್ಲಿ, ರಾಜಮನೆತನದ ಸಮಾರಂಭಗಳಲ್ಲಿ ಈ ಸೀರೆ ಗೌರವದ ಸ್ಥಾನ ಪಡೆದುಕೊಂಡಿತು. ತಾಯಿಂದ ಮಗಳಿಗೆ ಹಸ್ತಾಂತರವಾದಾಗ ಅದು ಕೇವಲ ಉಡುಪು ಅಲ್ಲ, ಅದು ಸಂಸ್ಕೃತಿ, ಅದು ನೆನಪು, ಅದು ಪರಂಪರೆ. ಇಂದು ಮೈಸೂರ್ ಸಿಲ್ಕ್ ಕೇವಲ ಬ್ರ್ಯಾಂಡ್ ಅಲ್ಲ, ಅದು ಕರ್ನಾಟಕದ ಆತ್ಮ.